ದವಾಖಾನೆ ಓಡಾಡಿ ಲಾಸ್ಟ್ ಫೈನಲ್ ಸಲಾನ್ ಹಚ್ಚಾರ. ನಮ್ಮ ಮೂಗಿಸ್ತಿ ಒದ್ರಾಡ್ತಿ ಸಲಾನ್ ಕುಡಿ. ನಿಮ್ಮ ಮ್ಯಾಗ ಹೋದ್ರೆ ನಮ್ಮ ಮಮ್ಮಿ ಮತ್ತು ನಮ್ಮ ಆಯಿ ಕಾಡತ್ತಾರ ನೋಡ್ರಿ. ಅಮ್ರೋಜ್ ಬರೀ ಒಂದು ವಾರಕ್ಕೊಮ್ಮೆ ಬೀಳತ್ತ, ಆರಾಮಿಲ್ಲದೆ ಮುಕ್ಕಳಿ ಮೇಲೆ ಮಾಡತ್ತಾನತ್ತ. ಅವರೆಲ್ಲರೂ ಇಲ್ಲೇ ತಗೋರಿ ಟ್ಯಾಬ್ಲೆಟ್ ಕಡಿಮೆ ಸಿಗ್ತಾವೆ. ನಾ ಖಾಯಮ್ ಎವ್ರಿ ಟೈಮ್ ಒಂದೆರಡು ಟ್ಯಾಬ್ಲೆಟ್ ಹೋಗುತ್ತೆ ಇಲ್ಲೇ ಬಂದು ತಗೋತೀನಿ. ಸೊ ನನಗೂ ಟ್ಯಾಬ್ಲೆಟ್ ಮನೆ ಬೀಳಿದ್ರು 1000 ಬಟ್ ಇಲ್ಲಿ 200-250 ಮುಗಿತಾವ. ಒಟ್ಟು ಜಾಮ್ಸ್ ಅಥವಾ ತುಂಬ ಆರಾಮಿಲ್ಲ ನಂಗೆ ನಿಮಗೂ ಬರ್ತೀನಿ. ಇಲ್ಲ ನಮಗೆ ಎಕ್ಸ್ಪೆಕ್ಷನ್ ಆಗಲ್ಲ ಕೂಡ. ನಾವು ಹುಡುಗಿಗೆ ಕೊಟ್ಟಿಲ್ಲ ಅದು ಯಾರು ಕೊಡಂಗಿಲ್ಲ. ಸಂಬಂಧ ಹಿಂಗಾಗೋ ಸಂಬಂಧ ಮನ್ಸಲ್ಲಿ ಹೋಗ್ತಿದ್ರಿ ಏನು ಮಾಡ್ಬೋದು ಅನ್ಸುತ್ತೆ. ಎಲ್ಲ ಬಿಟ್ಟು ನಾವು ಸುಮ್ಮನೆ ಕೆಲಸ ಮಾಡ್ಕೊತಿರ್ಬೇಕು ಅನ್ಸೈತಿ. ಬಟ್ ಇಲ್ರಿ ಬಸ್ ಹೆಂಗೆ ಬಿಡಾಕ ಒಟ್ಟು ಬಸ್ ಗೊತ್ತಿಲ್ಲ. ದವಾಖಾನೆ ಓಡಾಡಿ ಲಾಸ್ಟ್ ಫೈನಲ್ ಸಲಾನ್ ಹಚ್ಚಾರ. ಅಂತ ಬಂದ ನೋಡು ಆಂಟಿ ಅಲ್ಲ ಸಲಾನ್ ಕುಡಿಲ್ಲ ಈಗ. ನಮ್ಮ ಮೂಗಿಸ್ತಿ ಒದ್ರಾಡ್ತಿ ಸಲಾನ್ ಕುಡಿ. ನಿಮ್ಮ ಮ್ಯಾಗ ಹೋದ್ರೆ ನಿಮಗೆ ಒದ್ರಾಡ್ತೀರಿ ನೋಡಿ ಹಿಂಗೆ ಹಾಕೋದು ಕುಂತೀರಿ. ನಿನ್ನೆ ಹೋಗಿತ್ಲ ಅದು ನಿನ್ನೆ ಮುಗೀತು. ರಾತ್ರಿ ಕಂಡಿದ್ಲ ರಾತ್ರಿ ಎಲ್ಲ ಮನ್ಕೊಡ್ಲಿಲ್ಲ. ಕಾರೋದ ಚಂದಾಗಿತ್ತು. ಅಮ್ರೋಜ್ ಒಮ್ಮೆದೊಮ್ಮೆ ರಾತ್ರಿ ಥಂಡಿ ಜ್ವರ ವಾಂತಿ ಅದ ಮಾಡೀನಿ. ಚಲೋನ ಇದ್ನಿ. ನಮ್ಮ ಮಮ್ಮಿನ ಕಾಡಿ ನೋಡಿದ್ನಿ ವಿಡಿಯೋದಾಗ. ಚಲೋನ ಇದ್ನಿ. ರಾತ್ರಿ ಒಮ್ಮೆದೊಮ್ಮೆ ಎಬ್ಸ್ರೆ ಒಳಗೆ ಒದ್ರಾಡಿ ಆಮೇಲೆ ಅದು ಬಂದ 5, 6, 7 ಹಚ್ಚಿರ ಮೈ ಮ್ಯಾಗ. ಮತ್ತು ನನ್ನ ಮ್ಯಾಗ ಮಮ್ಮಿ ಕೂತಿರ ನನ್ನ ಮ್ಯಾಗ ಕೂತಿರ ಅಂದ್ರೆ ಭೀ ಥಂಡಿ ಕಂಟ್ರೋಲ್ ಆಗಲಾಗಿದ್ರೆ. ಅದಕ್ಕೆ ಈಗ ಲಾಸ್ಟ್ ದವಾಖಾನೆಗೆ ಇಂಜೆಕ್ಷನ್ ಮಾಡ್ಕೊಂಡು ಸಾಕೈತೆ, ಟ್ಯಾಬ್ಲೆಟ್ ತಂದು ಸಾಕೈತ್ರಿ. ಈ ಸಲಾನ್ ಹಚ್ಬಿಟ್ಟ. ಈ ವರ್ಷವರೆ ಹಿಂಗಾಗತ್ತಿದ್ಲಕ್ಕ ಲಿಂಬೋದ ಮಾಡಿದಾರ ನೋಡಿ. ಅಮ್ರೋಜ್ ಇದು ಮೊಬೈಲ್ ನಾಳೆ ಮೊಬೈಲ್ ನಾ ತಗೊಂಡು ಮಾಡ್ಕೊಟ್ಟಿದ್ದೆ. 12 ತನಕ ಯಾವ ಯೂಸ್ ಮಾಡ್ತಾನೆ ನಂಗೆ ಗೊತ್ತಿಲ್ಲ. 10 ಗಂಟೆಗೆ ಬಂದು ಊಟ ಮಾಡೋದು ಮಾಡ್ಕೋದ. ಮೊಬೈಲ್ ಕಸ್ಕೋತೇನ ಅಂದ್ರೆ ಕಸ್ಕೋತೇನ ನೋಡಕ್ಕೆ. ಮೊಬೈಲ್ ಕೂಡ ಕಸ್ಕೊಂಡ 5 ಗಂಟೆಗೆ ಹೇಳೋದ ಜಿಮ್ಗೆ ಹೋಗೋದ. ಜಿಮ್ಗೆ ಹೋಗೋದಂತ ಮತ್ತೆ 5 ಎದ್ದು ಹೋಗಲ್ಲ. ಮನ್ಕೋತಿ 2 ತಾಸು ಮತ್ತೆ ಎದ್ದು ಹೋಗ್ತಿ. ನಿದ್ದೆ ಆಗಂಗಿಲ್ಲ. ಸೊ ಫ್ಯಾಮ್ರೋಜ ಹಾಸ್ಪಿಟಲ್ದಿಂದ ಬಂದು ಮಲ್ಕೊಂಡಿನಿ ರೀ. ಊಟ ಗೀಟ ಮಾಡಿ ಫುಲ್ ಮಲ್ಕೊಂಡಿನಿ. ಇವಾಗ ಅದ ಫ್ರೆಶ್ ಆಗೀನಿ. ಸೊ ಇವತ್ತು ಟ್ಯಾಬ್ಲೆಟ್ ಸಂಜೆ ಸ್ಟಾರ್ಟ್ ಮಾಡಂದಿರು. ಸೊ ಇನ್ನೂ ತೊಗೊಂಡು ಬಂದಿಲ್ಲ. ಇವಾಗ ಹೋಗಿ ಸ್ವಲ್ಪ ಅಂಗಡಿ ಕಡೆ ನೋಡಿ ಆಮೇಲೆ ಚಾದ ಕುಡ್ದು ಹೋಗ್ತೀನಿ. ನಮ್ಮ ಮಮ್ಮಿ ಮತ್ತು ನಮ್ಮ ಆಯಿ ಕಾಡತ್ತಾರ ನೋಡ್ರಿ. ಫ್ಯಾಮ್ರೋಜ್ ಬರೀ ಒಂದು ವಾರಕ್ಕೊಮ್ಮೆ ಬೀಳತ್ತ, ಆರಾಮಿಲ್ಲದೆ ಮುಕ್ಕಳಿ ಮೇಲೆ ಮಾಡತ್ತಾನತ್ತ ನಮ್ಮ ಆಯಿ. ನೋಡ್ರಿ ನಗಾತಾನ. ಪಡ್ತು ಸಾರ್ಕೆ ಚಿಂತೆ ಹೌದಾ? ಈಗ ಚಹಾ ಕುಡ್ತಾನ. ಚಹಾ ಕೊಡ್ತ ರಗ ಕೂಡ ಟ್ಯಾಬ್ಲೆಟ್ ತರಕ. ಜನರಿಕ್ ಮೆಡಿಕಲ್ ತಗೋತಾನ. ನೀವೇನ್ರೆ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಜನರಿಕ್ ಮೆಡಿಕಲ್ ತಗೋರಿ. ಬೇರೆ ಕಡೆ ಮೆಡಿಕಲ್ದಾಗ ಹಚ್ಚಿರ್ತಾವೆ. ಅಲ್ಲಿ 1000 ಸಿಗೋ ಅಲ್ಲಿ 200-300 ಸಿಗ್ತಾವೆ. ಸೊ ರೊಕ್ಕ ಹೋಗ್ತಾವೆ. ಸೊ ಅದ್ರ ಸಂಬಂಧ ಅಲ್ಲಿ ತೊಗೊಲಿಲ್ಲ. ಈಗ ಜನರೆಲ್ಲ ಈಗ ಹೋಗಿ ಜನರಿಕ್ ಮೆಡಿಕಲಲ್ಲಿ ತೊಗೋತೇನೆ. ಸ್ವಸ್ಥ ಸಿಗ್ತಾವೆ, ರೊಕ್ಕ ಹೋಗ್ತಾವೆ. ಚಹಾ ಕುಡ್ದು ಹೋಗ್ತಾನೆ.
ಸೊ ಚಿಕ್ಕುಡ್ದಾಗ ಯಾರ್ಯಾರ್ದು ಇರಲ್ಲ ಅವರೆಲ್ಲರೂ ಇಲ್ಲೇ ತೊಗೊರಿ ಟ್ಯಾಬ್ಲೆಟ್ ಕಡಿಮೆ ಡೋಸಿರ್ತಾವೆ. ನಾ ಆಮ್ ಎವ್ರಿ ಟೈಮ್ 1-2 ಟ್ಯಾಬ್ಲೆಟ್ ಹೋದ್ರೆ ಇಲ್ಲೇ ಬಂದು ತೊಗೋತೀನಿ. ಸೊ ನನಗೂ ಟ್ಯಾಬ್ಲೆಟ್ ಮನೆ ಬೀಳಿದ್ರು 1000 ಬಟ್ ಇಲ್ಲಿ 200-250 ಮುಗಿತೈತಿ. ಸೊ ನೋಡಿರಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಇದು ಹೇಳ್ತೀನಿ. ಸೊ ಒಂದೇಳಿ ಟ್ಯಾಬ್ಲೆಟ್ ತೊಗೋತೀನಿ. ಬಚ್ಚಾಗಿರಲ್ಲ ಹುಡುಗರ ಇವಾಗ ಭಾಳ ದೊಡ್ಡ ಚಿಟ್ಟಿ ಕೊಟ್ಟಾರ. ಬಣ್ಣದ ಹುಡುಗರಿ ನೋಡ್ರಿ ಸೊ ಎಷ್ಟು ಕೊನೆಲ್ಲ ತೊಗೊಂಡಿಲ್ರಿ. ಡಾಕ್ಟ್ರ್ ಅಟ್ಬಿ ಟ್ಯಾಬ್ಲೆಟ್ ಕೊಡಲಿ, ನಾವು ತೊಗೋದು ಅರ್ಧನೇ. ಇದು ನಂಬ್ತಿರಲ್ರಿ ನೀವು. ಹೌದಾ? ಹಾಯ್. ಸೊ ಶಾಪ್ ಬಂದೀನಿ. ಶಾಪ್ ಜರ ಬರಲಿಕ್ಕೆ ಜೋಗಂಶ ಎಲ್ಲ ಮತ್ತು ರೀ ಮಾಲಕರ್ದಾರ ನೋಡ್ರಿ ಇಲ್ಲಿ ಆರಾಮಿಲ್ಲ. ಹಾಂ ಆನಂದ ಬಂದಿಲ್ಲ ಗೊತ್ತಿಲ್ಲ ರೀ. ಯಾಕೆ ಬಂದಿಲ್ಲ ಗೊತ್ತಿಲ್ಲ. ಹೇಳ ನೀನ ಹೇಳ. ಗೊತ್ತಿದ್ದಿಲ್ಲ ಅವ್ರಿಗೆ ಎಲ್ಲ ವಿಡಿಯೋ ಡೈಲಿ ಲಾಗ್ಸ್ ಎಲ್ಲ ಹಾಕತ್ತಿದ್ದೆ. ಆರಾಮಿಲ್ಲ ರೀ. ಬಂದಿಲ್ಲ ಒಟ್ಟ ಜಾಮಸ್ ಅಥವಾ ತುಂಬ ಆರಾಮಿಲ್ಲ ನಂಗೆ ನಿಮಗೂ ಗೊತ್ತಿಲ್ಲ. ಇಲ್ಲ ನಮಗೆ ಇನ್ಸ್ಪೆಕ್ಷನ್ ಆಗಲ್ಲ ಕೂಡ. ನಾವು ಹುಡುಗಿಗೆ ಕೊಟ್ಟಿಲ್ಲ ಅಂತ ಯಾರಿಗೆ ಕೊಡಂಗಿಲ್ಲ. ರಾಮ್ರೋಜ್ ಶಾಪು ಬರ್ಲಿಕ್ಕೆ ಚೆನ್ನಾಗಿ ಇವಾಗ ಅನ್ಸಂಗಿಲ್ಲ ರೀ. ಅದಕ್ಕೆ ಮತ್ತು ಟ್ಯಾಬ್ಲೆಟ್ ತೊಗೊಂಡು ಬಂದು ಅನ್ನತಿಗದ ಭೇಟಿಯಾಗಿ ಹೊಂಟೇನಿ. ಸೊ ಇವಾಗ ಏನ್ರಿ ಎಷ್ಟು ಕೊಟ್ಟಿ ಏನ್ರಿ ಇವಾಗ ಮನೆ ಹೋಗ್ತಾನೆ ರೀ. ಮನೆ ಹೋಗ್ತಾನೆ. ಮನೆ ಹೋಗಿ ಮತ್ತು ನಮ್ಮ ಮಮ್ಮಿಯಿಂದ ನಮ್ಮ ಅಜ್ಜನ ಜರ ಕಾಡ್ತಾನೆ ರೀ. ಇಂಥ ಕೆಲಸ ಚಪ್ಪಲ್ ಬೇಕಾಗತ್ತ. ನಾನು ಚಪ್ಪಲ್ ತೊಗೊಂಡು ಕಾಡಿದ ನೀನು ಚಪ್ಪಲ್ ತೊಗೊಂಡೋಗಿದಾನು ಮನೆಯಾಗ ಕುಂಡಿ ಹಂಗೆ ಮಾಡಿ ಮಾಡ್ಕೊಂಡು ಹಾರಾಗಿ ಹೇಳ್ತಾವ. ನಾನು ಆರಾಮಿಲ್ಲ, ನಾನು ದವಾಖಾನೆ ಹೊಟ್ಟನಿ, ನಾನು ಸಲ ಹದ್ಕೋದನಿ. ಹಂಗೆ ನಾವು ಯಾವಾಗ ಏನಾಗುತ್ತೆ ಹೇಳಕ್ಕೆ ಬರಲ್ಲ. ದ್ಯಾಟ್ ಸಿಂಪಲ್ ರೋಹಿತ್ ಬ್ರೋ. ಸೊ ಫ್ಯಾಮ್ರೋಜ್ ಇವತ್ತಿನ ಡೇ ಹೆಂಗಿತ್ತು ನೋಡ್ರಿ. ಬೇರೆ ನೋಡೋಕೆ ನಂಗೆ ಟೈಮ್ ಹೆಂಗೆ ಸಿಗ್ತೀವಿ ರೀ. ಇವಾಗ ಸ್ಟಾರ್ಟ್ ಆದಂಗೆ ಹಿಂಗಾಗತ್ತೆ. ಏನ್ರಿ ಮಾಡ್ಬೇಕಂದ್ರೆ ಒಂದು 4 ದಿವಸ ಜಿಮ್ಗೆ ಹೋಗ್ತಾನೆ, ಚಲೋ ತಂಗೆ ವರ್ಕೌಟ್ ಮಾಡ್ತೇನೆ, ಮತ್ತು ಹಿಂಗಾಗತ್ತೈತಿ. ಸೊ ಇದ್ರ ಸಂಬಂಧ ಹಿಂಗಾಗೋ ಸಂಬಂಧ ಮನ್ಸಲ್ಲಿ ಹೋಗ್ತೈತ್ರಿ. ಏನು ಮಾಡ್ಬೋದು ಅನ್ಸುತ್ತೆ. ಎಲ್ಲ ಬಿಟ್ಟು ನಾವು ಸುಮ್ಮನೆ ಕೆಲಸ ಮಾಡ್ಕೊತಿರ್ಬೇಕು ಅನ್ಸೈತಿ. ಬಟ್ ಇಲ್ರಿ, ಇಷ್ಟಕ್ಕೆಲ್ಲ ಸೋಲು ಒಪ್ಕೋಬಾರ್ದು ಅಂತ ಅನ್ಕೊಂಡೇನಿ. ಇಂಥದ್ದು ಹೇಳಕ್ಕೆ ನಂಗೆ ನಗು ಬರ್ತಿದ್ರಿ. ಕಂಪಲ್ಸರಿ ನೋಡಿದೆ ಅದ್ರ ಸಂಬಂಧ ಹೇಳಬಾರ್ದು, ಮಾಡ್ಬೇಕಂತ ಅಂದ್ಕೊಂಡೀನಿ ಒಟ್ಟಿಗೆ. ಬಟ್ ಡೈಲಿ ಏನು ಮಾಡ್ತೀನಿ ಅದನ್ನ ತೋರಿಸ್ತೇನೆ ನಿಮ್ಗೆ. ಏನೂ ಚೀಸ್ ಆಗತ್ತಿಲ್ಲ. ಏನೋ ಯಾವಾಗ ಆಕೈತಿ ಮೂಜ್ ಯಾವಾಗ ಆಕೈತಿ ಗೊತ್ತಿಲ್ಲ. ಡಿಫ್ರೆಂಟಾಗಿ ಮಾಡಕ್ಕೆ ಮೊದ್ಲಿನ ಹಂಗೆ ಎಷ್ಟದ ಮಾಡಿರಿ. ಮತ್ತು ಹಿಂಗೆ ಜ್ವರ ಬರೋದು, ಇನ್ಫೆಕ್ಷನ್ ಆಗೋದು ಇದಾಗತ್ತೈತಿ. ಅದ್ರಾಗ ಈ ಸಲ ಟ್ಯಾಬ್ಲೆಟ್ ಇಂಜೆಕ್ಷನ್ ತಿಂದು ಸಾಕಾಗೈತೆ ರೀ. ಈಗ ಮತ್ತೆ ಇಟ್ಟುಕೊಂಡು ಕೊಟ್ಟಾರು. ಇವಲ್ಲ ಸಾರಿ ಇವು ಮನೆ ಕೊಟ್ಟದ್ದು ಇವು ಮುಗಿಸ್ಕೊಂಡ್ರಿ. ಅಲ್ಲಿ ಇಟ್ಟು ಇನ್ಕ ತಿಂದ ನಾವು ಅಲ್ಲಿ ಒಟ್ಟಿ ಇಟ್ಟು ತಗೊಳ್ಳು ತಿಂದು ಎಲ್ಲ ನೋಡಿ. ಇಲ್ಲ ನೋಡ್ರಿ. ಈಗ ಮತ್ತೆ ನೋಡ್ರಿ ಗುಳಿಗೆ ತಿಂದ್ರೆ ಮೈ ಉಬ್ತೈತ್ರಿ. ಇನ್ನು ಎಲ್ಲ ಎಷ್ಟು ತಿನ್ನತನ ಗುಳಿಗೆ ತಿಂದು ನಾ ಅನ್ಕೋವ ಜಿಮ್ಗೆ ಹೋಗಿ ಮೈ ಬಲ್ಕಾಗತ್ತೈತೆ ಅನ್ಕೋವ. ಬಟ್ ಇಲ್ರಿ, ಈ ಟ್ಯಾಬ್ಲೆಟ್ ಇಂಜೆಕ್ಷನ್ ಸಲ ಮೈ ಉಬ್ಬತ್ತೈತೆ ಅನ್ಸೈತೆ ನಂಗೆ. ಇವತ್ತಿನ ಲಾಗ್ ಹಿಂಗೈತೆ. ಸೊ ಮತ್ತೆ ಸಿಗ್ತಾನೆ ನಾಳಿನ ಲಾಗ್ಗಳಿಗೆ. ನಾನು ಏನು ಮಾಡ್ತಾನೆಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.